ಸಂಕಲ್ಪದಲ್ಲಿ ಅವರು ಯಾವುದೇ ಪ್ರಾರ್ಥನೆಯನ್ನು ಇಡಲಿಲ್ಲ. ನಾವೇ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಸಂಕಲ್ಪದಲ್ಲಿ ಈ ಕ್ಷೇತ್ರದ ಸಂಕಲ್ಪವನ್ನು ಮಾಡಿ ಅವರಿಂದ ಉತ್ತಮವಾದಂಥ ರಾಜಕೀಯ ಜನಾಡಳಿತವನ್ನು ಅವರು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಸಿ ಆನಂತರ ರಕ್ಷಾದಾರವನ್ನು ಕಟ್ಟಲಾಗಿದೆ. ಬೇರೆ ಏನು ಖಡ್ಗ ಮಾಹಿತಿ ಬಂತು, ಅದೇನದು? ಖಡ್ಗ ಸಮರ್ಪಣೆ ಮಾಡಿದ್ದಾರೆ. ಅವರು ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ನಿತ್ಯ ಅಲಂಕಾರದಲ್ಲಿ ಉಪಯೋಗಿಸಬಹುದಾ ಅಂತ ಕೇಳಿರ್ತಾರೆ. ಅದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಏನ್ ಖಡ್ಗ ಅನ್ನೋದು ಯಾವ ತರ ಖಡ್ಗ? ಬೆಳ್ಳಿಯ ಹೊರೆ ಇದೆ ಒಳಗಡೆ, ಯಾವುದಂತೇಳಿ ಅದು ಬಾಕ್ಸ್ ಅಲ್ಲಿ ಇದೆ. ಬೆಳ್ಳಿಯ ಹೊರೆ ಹೊರಗಡೆ, ಒಳಗಡೆ ಖಡ್ಗ ಚಿನ್ನದ ಯಾವುದಂತ ಆಫೀಸ್ ನಲ್ಲಿ ಇನ್ನು ಅದು ಗ್ಲಾಸ್ ಬಾಕ್ಸ್ ಅಲ್ಲಿ ಇದೆ. ಅದ್ರ ನಂತರ ಮಾಹಿತಿಯನ್ನ ಆಫೀಸ್ ನಲ್ಲಿ ಪಡ್ಕೊಳ್ಬೇಕಾಗುತ್ತೆ. ದಾರವನ್ನ ಹಿನ್ನೆಲೆ ಏನು ಅಂದ್ರೆ, ದಾರವನ್ನು ಪ್ರತಿ ಬಾರಿ ಬಂದಾಗ ದಾರವನ್ನು ಕಟ್ಟುವಂಥದ್ದು ಏನ್ ದಾರ ಹಿನ್ನೆಲೆ? ದಾರ ಅಂದ್ರೆ ರಕ್ಷೆ ಅಂತ, ಅದು ರಕ್ಷಣೆಗೋಸ್ಕರ ಅಮ್ಮನವರ ರಕ್ಷಣೆ ಸದಾ ಕಾಲದಲ್ಲಿ ಇರಲಿ, ಯಾವುದೇ ಆಪತ್ತು ವಿಪತ್ತು ಅವರಿಗೆ ಬರದೇ ಇರಲಿ, ಆಡಳಿತದಲ್ಲಿ ಯಾವುದೇ ಗೊಂದಲಗಳು ಆಗದೇ ಇರಲಿ ಅಂತ ರಕ್ಷೆಗೋಸ್ಕರ ಕಟ್ಟಿರ್ತಕ್ಕಂಥ. ಏನಾದ್ರೂ ಕೇಳ್ಕೊಂಡ್ರ ಅಥವಾ ಏನಾದ್ರು ಮುಂದೆ ಬರುವಂತ ದಿನಗಳಲ್ಲಿ ಈ ತರ ಮಾಡ್ತೇವೆ ಅಥವಾ ಏನೋ ಸಂಕಲ್ಪ ಅಥವಾ ಹರಕೆ ಇರೋದು, ಹೋಮ ಇರೋದು ಏನಂತ ಕೇಳ್ಕೊಂಡಿದ್ದಾರೆ? ಹೇಗೆ? ಏನು ಮಾತಾಡ್ಲಿಲ್ಲ ಅವರು, ದರ್ಶನ ಮಾತ್ರ ಮಾಡಿದರು, ಬಹಳ ಪ್ರಶಾಂತವಾಗಿದ್ದರು. ಆನಂತರ ಅವರು ಕೇಳಿದ್ದಷ್ಟೇ, ಖಡ್ಗ ಒಂದು ಸಮರ್ಪಣೆ ಮಾಡಿ ಇದನ್ನು ನಿತ್ಯ ಉಪಯೋಗಿಸ್ತೀರಾ ಅಂತ ನನ್ನ ಕೇಳಿದ್ರು ಅಷ್ಟೇ. ಅರ್ಧ ಗಂಟೆ ಇದ್ದಿರ್ಬೇಕು. ಇದು ಪ್ರಧಾನ ಅರ್ಚಕರು ರಾಮಚಂದ್ರ ಅಡಿಗ ಅವರ ಮಾತು. ಒಂದು ಬೆಳ್ಳಿ ಒಂದು ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ, ಜೊತೆಗೆ ಒಂದು ರಕ್ಷಾ ಕವಚವನ್ನ ಅವರು ಕಟ್ಟಿಕೊಂಡಿರುವಂತದ್ದು. ಸದ್ಯ ವಿಜಯ್ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ದೇವಿ ದರ್ಶನ ಮಾಡಿದ್ದಾರೆ ಮತ್ತು ಒಂದು ಸಂಕಲ್ಪವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲಿಂಕಪ್ಪ ಜೊತೆ ಪರೀಕ್ಷೆ, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.